ಒಂದು ಕಾಂಗ್ರೆಸ್ಸಿಗೆ ಇವತ್ತು ಆರ್ಥಿಕವಾಗಿ ಸುಭದ್ರತೆ ಒದಗಿಸ್ಬೇಕಾಗಿದೆ. ಇದು ಮೊದಲನೇ ಸವಾಲು. ಅದು ಆಗ್ತದನ, ಟೌನ್ಶಿಪ್ ಆದ್ರೆ ಆಗ್ಬೋದು, ಆದ್ರೆ ಆಗ್ತದನ ಅನ್ನೋಂಥ ದೊಡ್ಡ ಪ್ರಶ್ನೆ ಅದ. ಅದೇ ಕಾಲಕ್ಕೆ ಒಂದು ಸಂಘರ್ಷಗಳಿದ್ರೆ ಪಾರ್ಟಿಗೆ ಒಂದು ರಾಷ್ಟ್ರ ಮಟ್ಟದ ದೊಡ್ಡ ಹೊಡೆದು ಬೀಳ್ತದೆ. ಯಾಕಂದ್ರೆ ಇಲ್ಲಿ ರೈತರ ಪರ, ನಾವು ಹಿಂದುಳಿದವ್ರ ಪರ, ಅದೇ ಕಾಲಕ್ಕೆ ಆದಿವಾಸಿಗಳ ಪರ ಅಂತ ಹೇಳ್ಕೊಳ್ಳುವಂಥ ಕಾಂಗ್ರೆಸ್ಸಿಗೆ ಇದರಿಂದಾಗಿ ಒಂದು ಬ್ಯಾಡ್ ಇಮೇಜನ್ನು ತಯಾರಾಗುವಂಥ ಒಂದು ಲಕ್ಷಣಗಳು ಕಾಣ್ತಾ ಇದ್ದಾವೆ. ಒಟ್ಟಾರೆಯಾಗಿ ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಮೊದಲಿದ್ದು ಸಿದ್ದರಾಮಯ್ಯನವರ ಸ್ಪಷ್ಟ ಅಭಿಪ್ರಾಯ ಇಲ್ಲಿ ಬರ್ತಾ ಇಲ್ಲ ಹೊರಗೆ. ಕೇವಲ DKಶಿ ಅವರು, DKಶಿ ಬೆಂಬಲಿಗರು, ಬಾಲಕೃಷ್ಣ ಅವರೆಲ್ಲ ಓಡಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಇನ್ನೊಂದು ಏನಪ್ಪ ಅಂತಂದ್ರೆ, ನಮ್ಮ ಸಿದ್ದರಾಮಯ್ಯರ ಬೆಂಬಲಿಗ ಹಿಂದಿದ್ದಂಥ ಮಿನಿಸ್ಟರ್ಸ್ ಆಗಿರ್ಬೋದು ಮತ್ತು ಇನ್ನುಳಿದ ನಾಯಕರಾಗಿರ್ಬೋದು ಜೋರ್ದಾರ್ ಪ್ರಮಾಣದಲ್ಲಿ DKಶಿ ಅವರು ಬೆನ್ನಿಗೆ ನಿಲ್ತಾ ಇಲ್ಲ ಅನ್ನೋ ಸಹಿತ ಕಂಡು ಬರ್ತಾ ಇದೆ. ಅಂದ್ರೆ ಒಟ್ಟಾರೆಯಾಗಿ DKಶಿ ಅವರಿಗೆ DKಶಿ ಮುಂದಿರುವಂಥ ಸವಾಲ ಬಿಡದೇನೆ ಏನಾದರೂ ಯಶಸ್ವಿ ಮಾಡಿದರೆ ಒಂದೇನಪ್ಪ ಅಂದ್ರೆ ಪಾರ್ಟಿ ಫಂಡ್ ಆಗೋ ಜೊತೆಗೆ ತಮ್ಮದು ಆರ್ಥಿಕವಾಗಿ ಬಲಿಷ್ಠ ಆಗ್ತೀವಿ. ಮುಂದಿನ ದಿನಗಳಲ್ಲಿ ನಾವು ರಾಜಕೀಯದಲ್ಲಿ ಇನ್ನೂ ಪ್ರಬುದ್ಧವಾಗಿ ಬೆಳಿಬೋದು ಮತ್ತು ತಾವು ತಮ್ಮ ಸೇಮ್ ಗಿರಿಯನ್ನು ಮುಂದುವರಿಸ್ಕೊಂಡು ಹೋಗ್ಬೋದು ಅಂತ ಅವ್ರ ತಲೆ ಇಲ್ಲದ. ಆದರೆ ಇದು ಆಡಳಿತಾರೂಢ ಪಕ್ಷದಲ್ಲೇ ಇವರು ವಿರೋಧಿಗಳು ಬೇಕಾಗಿಲ್ಲ. ಅದೇ ಕಾಲಕ್ಕೆ ಸಹಜದ JDS ಮತ್ತು BJPಗರು ಅವ್ರಿಗೂ ಬೇಕಾಗಿಲ್ಲ. ಹೀಗಾಗಿ ಈಗ ರೈತರ ಈ ಒಂದು ಹೋರಾಟ ಅಥವಾ ಸಂಘರ್ಷ ರೂಪ ಪಡಿತಂದ್ರೆ ಅದು ಕಾಂಗ್ರೆಸ್ಸಿಗೆ ಮುಳು ಆಗೋದು ಅಂತ ನಿಶ್ಚಿತ ಅನ್ನುವಂಥದ್ದು. ಆದರೆ ಇವೆಲ್ಲ ಏನಾಗ್ಬೋದು ಏನಿಲ್ಲ ಅನ್ನುವಂಥದ್ದು ಮುಂದಿನ ದಿನದಲ್ಲಿ ಕ್ಲಿಯರ್ ಆಗುವಂಥದ್ದು. ಏನಾಗ್ತದೆ ನೋಡೋಣ, ಅದನ್ನು ಏನು ನಿಜವಾಗಿ